ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಕೋಕಿಲ ಅಂತ. ನಾನು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಮೇಲ್ಕುಂಟೆ ಅನ್ನೋ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಬಿಸ್ನೆಸ್ ಬಂದ್ಬಿಟ್ಟು ವುಡನ್ ಟಾಯ್ಸ್ ಆ್ಯಂಡ್ ಕೋಕೋನಟ್ ಶೀಲ್ಡ್ ಕ್ರಾಫ್ಟು ಮಾಡ್ತಾ ಇದ್ದೀವಿ ಈಗ. ನಮಸ್ಕಾರ, ನನ್ನ ಹೆಸರು ಬಂದು ಲತಾಮಣಿ ಸದಾಶಿವಯ್ಯ ಅಂತ. ತುಮಕೂರು ಡಿಸ್ಟಿಕ್ ತಿಪ್ಟೂರು ತಾಲೂಕು ಗಡಬನಹಳ್ಳಿ ಎಂಬ ಚಿಕ್ಕ ಗ್ರಾಮದಿಂದ ಬಂದಿದ್ದೀನಿ. ನನ್ನ ಬಿಸ್ನೆಸ್ ಬಂದು ಹಪ್ಪಳ, ಉಪ್ಪಿನಕಾಯಿ, ರಾಗಿ ಉತ್ಪನ್ನಗಳು, ಸಿರಿಧಾನ್ಯ ಉತ್ಪನ್ನಗಳು. ನನ್ನ ಹೆಸರು ಲಕ್ಷ್ಮೀ ನರಸಮ್ಮ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಟಾಯ್ಸ್ ಅಂಗಡಿ. ನಮಸ್ಕಾರ, ನನ್ನ ಹೆಸರು ಲತಾಮಣಿ, ನಮ್ಮೂರು ಆಗ್ಲವಾಡಿ, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾನು ಮಾಡ್ತಾ ಇರೋ ಬಿಸ್ನೆಸ್ಸು ಹಪ್ಪಳ ತಯಾರಿಕೆ ಮಾಡೋದು. ನಾವಿಲ್ಲಿ ಒಂದು ವಾರ ಆಯಿತು ಉನ್ನತಿ ಸೆಂಟರ್ಗೆ ಬಂದು. ಅಂದರೆ ನಮ್ಮನ್ನು NRLM ಇದ್ರ ಕಡೆಯಿಂದ ಇಲ್ಲಿಗೆ ಟ್ರೈನಪ್ ಆಗಿ ಅಂತ ಕಳಿಸಿದ್ರು. ನಾ ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಭಯ ಇತ್ತು. ಆಮೇಲೆ ಗೊತ್ತಾಯಿತು. ನಾ ಇಲ್ಲಿ ಬಂದಿದ್ದು ಏನು ಹೆಲ್ಪ್ಫುಲ್ ಆಯಿತು ಅಂದರೆ, ನಾವೀಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಎಷ್ಟು ಆ ಉತ್ಪನ್ನಕ್ಕೆ ಎಷ್ಟು ಲಾಭ ಬರುತ್ತೆ, ಎಷ್ಟು ಖರ್ಚಿರುತ್ತೆ, ನಾವು ಬ್ರ್ಯಾಂಡಿಂಗ್ ಏನು ಮಾಡಬೇಕು, ನಾವು ಆ ಬ್ರ್ಯಾಂಡಿಂಗ್ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ಅದಕ್ಕೆ ಬೇಕಾಗಿರೋಷ್ಟು ಲೋನ್ಸ್ ವ್ಯವಸ್ಥೆಗಳು ಅದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಇಲ್ಲಿಗೆ ಫಸ್ಟ್ ಎಲ್ಲರನ್ನು ನಿಮಗೆ ಒಂದು ಟ್ರೈನಿಂಗ್ ಇದೆ ಹೋಗಬೇಕು ಅಂದಾಗ, ಹೋಗ್ರಿ ಮೇಡಮ್ ಅವ್ರು ಯಾರು ಹೋಗ್ತಾರೆ, ವಾರ ಅಂತೀರಾ, ಮನೆಯೆಲ್ಲ ಬಿಟ್ಟು ಯಾರು ಹೋಗ್ತಾರೆ ಅನ್ನೋದು ಬೇಜಾರಲ್ಲಿತ್ತು. ಇಲ್ಲ, ಹಂಗೂ ಹೋಗಲೇಬೇಕು, ನೀವು ಟ್ರೈನಿಂಗ್ ನಿಮ್ಗೆ ಅವಶ್ಯಕತೆ ಇದೆ, ತೊಗೊಳ್ರಿ ಅಂತ ಹೇಳಿದಾಗ ಆದರೂ ಆಗಲಿ ಅಂತ ನಾವು ಬಂದಾಗ, ಇಲ್ಲಿಗೆ ಬಂದಾಗ ಅನ್ನಿಸ್ತು, ಒಂದು 5 ದಿವಸ ಆದಮೇಲೆ ಅನ್ನಿಸ್ತು, ನಾವು ಎಂಥ ಟ್ರೈನಿಂಗ್ ಮಿಸ್ ಮಾಡ್ಕೊಂತಿದ್ವಲ್ಲ, ಪಾಪ ಅವ್ರು ಹೇಳಿದಾಗ ನಾವು ಹೋಗಲ್ಲ ಅಂತ ಹೇಳಿದ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತು. ಇಲ್ಲಿಂದಾಗಲಿ ಮೇಡಮ್ಗಳಾಗಲಿ ಸರ್ಗಳಾಗಲಿ ಸಾಕಷ್ಟು ನಮಗೆ ಆನ್ಲೈನ್ ಮೂಲಕ ಆಗಲಿ ನಮಗೆ ಯಾವ ಥರ ಲೆಕ್ಕಾಚಾರ ಮಾಡೋದು, ನಿಮ್ಮ ಪ್ರಾಡಕ್ಟು ಹೆಂಗೆ ಲಘುಮುಖವಾಗಿ ಗ್ರಾಹಕರನ್ನು ಹೆಂಗೆ ನಮ್ಮಲ್ಲಿ ಮನವೊಲಿಸ್ಕೊಂಡು ಅವ್ರಿಗೆ ಹೆಂಗೆ ಗ್ರಾಹಕರಿಗೆ ನಮ್ಮ ಪ್ರಾಡಕ್ಟ್ಗಳನ್ನು ಪರಿಚಯ ಮಾಡಿಕೊಡೋದು, ಮತ್ತು ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಗ್ರಾಹಕರನ್ನು ನಮ್ಮಲ್ಲಿ ಮನವೊಲಿಸ್ಕೊಂಡು ಸೆಳೆಯೋದ್ರಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟು ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ವ್ಯಾಪಾರ ಯಾವ ಥರ ಮಾಡಬೇಕು, ಹೆಂಗಿರಬೇಕು, ಏನು ಎತ್ತ ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ ಸಾಲ ತಗೊಳ್ಳೋದು, ಸಾಲ ಯಾರಿಗೂ ಕೊಡಬಾರ್ದು, ಇದ್ರ ಥರನೇ ಬಂಡವಾಳ ಹಾಕಿ ಎಷ್ಟು ಬಂಡವಾಳ ಹಾಕ್ತೀವಿ, ಅದರಲ್ಲಿ ಎಷ್ಟು ಲಾಭ ಬರ್ತೈತೆ, ಖರ್ಚು ವೆಚ್ಚ ಎಷ್ಟು ಏನು ಅಂತೇಳಿ ಬುಕ್ಸಲ್ಲಿ ಬರೀಬೇಕು. ಅದನ್ನು ನಿಮಗೆ ಈ ದಿನ ಲೆಕ್ಕದಲ್ಲಿ ಎಷ್ಟೆಷ್ಟು ಇವತ್ತೆಷ್ಟಾಗುತ್ತೆ, ನಾಳೆ ಎಷ್ಟಾಗುತ್ತೆ ಅನ್ನೋದೊಂದು ಪಟ್ಟಿ ಮಾಡಬೇಕು. ಬರೆಯೋದು ಇಷ್ಟೇ ಆ ಲಾಭ, ಎಷ್ಟು ನೀವು ಬಂಡವಾಳ ಹಾಕಿರ್ತೀರೋ ಅಷ್ಟೇ ಇದರಲ್ಲಿ ನೀವು ಇದು ಮಾಡ್ಕೊಂಡು ಹೋಗ್ಬೇಕು. ಖರ್ಚು ವೆಚ್ಚ ಅದರಲ್ಲೇ ಕಡಿಬೇಕು, ಅದು ಸಮಯ. ಅದು ನಾವಿಲ್ಲಿ ಬಂದಮೇಲೆ ನಮಗೆ ಕಂಪ್ಯೂಟ್ರ್ ಅನ್ನೋದು ಗೊತ್ತಿರಲಿಲ್ಲ. ಕಂಪ್ಯೂಟ್ರು ತೋರಿಸಿದ್ರು, ಹೇಳ್ಕೊಟ್ರು. ಆನ್ಲೈನ್ ಬಿಸ್ನೆಸ್ ನಮಗೆ ಫೋನ್ ಯೂಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲ, ಆನ್ಲೈನ್ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ, ಕಸ್ಟಮರ್ ಹೋಗಲ್ಲ, ಕಸ್ಟಮರ್ ಹಿಡ್ದು ಇಟ್ಕೊಬೋದು. ಆಮೇಲೆ ಬ್ಯಾಂಕ್ ಮುಖಾಂತರ ಲೋನ್ ತಗೊಳೋದು ಹೆಂಗೆ, ಏನನ್ನು ಕೊಡಬೇಕು, ರೆಕಾರ್ಡ್ಸ್ ಅನ್ನೋದು ಸಹ ನಮಗೆ ಗೊತ್ತಿರಲಿಲ್ಲ. ಇಲ್ಲಿಗ ಬಂದಮೇಲೆ ಯಾವ್ದು ರೆಕಾರ್ಡ್ ಕೊಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಥರ ಕನ್ವಿನ್ಸ್ ಮಾಡಬೇಕು, ಇದನ್ನೆಲ್ಲ ಮಾಡಿದರೆ ಆಮೇಲೆ ನಿಮ್ದು ಅಂಗಡಿಗಳು ಎಲ್ಲಿ ಇಟ್ಕೊಬೇಕು, ಯಾವ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಅದೆಲ್ಲ ಅರಿವೇ ಇರಲಿಲ್ಲ ಸರ್ ನಮಗೆ. ಇಲ್ಲಿಗೆ ಬಂದು ಉನ್ನತಿಗೆ ಬಂದು ಅದೆಲ್ಲ ಒಂದು ನಮಗೆ ಗೊತ್ತಿರಲಿಲ್ಲ. ನಮಗೆ ಈ ಥರ ಒಂದು ಇದೈತೆ ಅಂತ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತಲೂ ಸಹ ಗೊತ್ತಿರಲಿಲ್ಲ. ನಮ್ಮ ತಪ್ಪು ನಮಗೆ ಅರಿವು ಮಾಡಿಕೊಟ್ಟಿದ್ದಾರೆ. ಅದರಿಂದ ಉನ್ನತಿ ಟ್ರೈನಿಂಗ್ ಬರಬೇಕು, ನಮ್ಮಂಗೆ ಬೇರೆ ಹೆಣ್ಮಕ್ಳುಗಳು ಬಂದು ಕಲಿತು ಅವರು ಒಂದು ಉಪಯೋಗ ಪಡ್ಕೊಬೇಕು ಅನ್ನೋದು ನಮ್ಮದಿರೋದು. ನಾವಿವಾಗ ಬಂದಿಲ್ಲಿ ಒಂದು ಟ್ರೈನಪ್ ಆಗಿದ್ದೀವಿ. ನಾವಲ್ಲದೆ ಇನ್ನೂ ಹೆಚ್ಚಿನ ಮಹಿಳೆಯರು ಬಂದು ಇಲ್ಲಿ ಇದೇ ಥರ ನಮ್ಮ ಥರನೇ ಟ್ರೈನಪ್ ಆಗಿ ಅವ್ರ ಬಿಸ್ನೆಸ್ಸನ್ನು ಅವರು ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಅವರು ಬೆಳೀತಾರೆ, ಮತ್ತು ಅವ್ರ ಅಕ್ಕಪಕ್ಕ ಇರೋರ್ನು ಬೆಳೆಸ್ತಾರೆ ಅನ್ನೋದು ನನಗೆ ಮನವರಿಕೆ ಆಗಿದೆ. ನಾವಿಲ್ಲಿ ಬಂದು ಟ್ರೈನಿಂಗ್ ತೊಗೊಂಡ್ಮೇಲೆ ನಾವು ಯಾಕಪ್ಪ ಇನ್ನೂ 4 ಜನಕ್ಕೆ ಈ ಥರ ಹೋಗ್ರಿ, ಉನ್ನತಿಗೆ ಹೋಗ್ರಿ, ಟ್ರೈನಿಂಗ್ ತೊಗೊಳ್ರಿ, ನಾವು ಬೆಳೆಯೋರ ಜೊತೆಯಲ್ಲಿ ಅವ್ರನ್ನೂ ಬೆಳೆಸ್ಬೇಕು ಅನ್ನೋ ಮನೋಭಾವ ನಮಗೆ ಬಂದಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಇದು ಟ್ರೈನಿಂಗ್ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ನಾವು 4 ಜನಕ್ಕೆ ತಿಳಿಸಲು ನಾವು ಇಷ್ಟಪಡ್ತೀವಿ. ನಮಗೆ ಯಾವ ಥರ ಏನು ಮಾಡಬೇಕು, ಏನು ಇದು ಮಾಡಬೇಕು, ಏನು ಅನ್ನೋದು ಗೊತ್ತಿರಲಿಲ್ಲ ಸರ್. ನಮಗೆ ಸ್ವಲ್ಪ ಭಯ ಜಾಸ್ತಿ ಸರ್. ಏನು ಅಂದರೆ ಎಲ್ಲಿ ಹೊರಗಡೆ ನಾವು ಬಂದಿಲ್ಲ ಸರ್. ಅದಕ್ಕೋಸ್ಕರ
ಇಲ್ಲಿಂದ ಬಂದು ಸ್ವಲ್ಪ ನಮಗೆ ಚೆನ್ನಾಗಿ ಧೈರ್ಯ ಬಂದೈತೆ. ಮುಂದೆ ಏನು ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ನಾವು ಬೆಳೆದ್ರೆ ಸಾಲದು ಸರ್, ನಮ್ಮಂತೆ ಬೇರೆ ಹೆಣ್ಮಕ್ಳುಗಳು ಸಹ ಬೆಳಿಬೇಕು. ಎಲ್ಲ ಹೆಣ್ಮಕ್ಳುಗಳು ಬೆಳೆದ್ರೆ ಫ್ಯಾಮಿಲಿಗಳೆಲ್ಲ ಚೆನ್ನಾಗಿರ್ತವೆ ಅನ್ನೋದು. ಫ್ಯಾಮಿಲಿ ಚೆನ್ನಾಗಿದ್ರೆ ಚೆನ್ನಾಗಿ ದೇಶನೂ ಚೆನ್ನಾಗಿ ಮುಂದುವರಿಯುತ್ತೆ. ಎಲ್ಲ ಚೆನ್ನಾಗಿದ್ರೆ ನಮ್ಮ ದೇಶದಲ್ಲಿ ಆರ್ಥಿಕ ಸ್ಥಿತಿನೂ ಸಹ ಮುಂದುವರಿಯುತ್ತೆ. ಇಲ್ಲಾಂದ್ರೆ ನಾವು ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಅದೊಂದು ತಪ್ಪಿಸ್ಬೇಕು ಹೆಣ್ಮಕ್ಳು ಅನ್ನೋದು ನಮ್ಮದೊಂದು ಉದ್ದೇಶ ಸರ್. ಇಷ್ಟೆಲ್ಲ ಹೇಳಿ ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಕ್ಕೆ, ಇದು ಕಳಿಸ್ಕೊಟ್ಟಿದ್ದಕ್ಕೂ NRLMಗೂ ಮತ್ತು ಹಾಗೆ ಉನ್ನತಿಯವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ಕೊಡ್ತೀನಿ. ಉನ್ನತಿಯು ಎಲ್ಲರ ಕಡೆಯಿಂದ ನಾನೊಂದು ಸ್ವಾಗತ. ಇಷ್ಟೆಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ಳಲು ಎಲ್ಲರಮ್ಮು ನಮಗಿಲ್ಲಿ ಕಳಿಸಿದ್ದಕ್ಕೂ ಸಾಕಷ್ಟು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಂತಹ UNICEFಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಂತಹ NRLMಗೆ ಮತ್ತು ನಮ್ಮನ್ನು ಟ್ರೈನ್ ಅಪ್ ಮಾಡಿದಂತಹ UNICEFಗೆ ನಮ್ಮದು ತುಂಬ ಹೃದಯದ ಧನ್ಯವಾದಗಳು.